ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಲಿ ನಾವು ಮುಂದೆ ಕಂಟಿನ್ಯೂ ಮಾಡ್ತಾ ಇರೋದು ಆರ್ಟಿಕಲ್ 35 ಎಫೆಕ್ಟಿಂಗ್ ಸರ್ಟೇನ್ ಫಂಡಮೆಂಟಲ್ ರೈಟ್ಸ್. ಏನು ಹೇಳುತ್ತೆ ಅಂತಂದರೆ, ಆರ್ಟಿಕಲ್ 35 ಸೇಸ್ ದ್ಯಾಟ್ ಓನ್ಲಿ ಪಾರ್ಲಿಮೆಂಟ್, ನಾಟ್ ಸ್ಟೇಟ್ ಲೆಜಿಸ್ಲೇಚರ್ಸ್, ಹ್ಯಾಸ್ ದಿ ಪವರ್ ಟು ಮೇಕ್ ಲಾಸ್ ಆನ್ ಸರ್ಟೇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಫಂಡಮೆಂಟಲ್ ರೈಟ್. ಅಂದರೆ FR ಕೆಲವೊಂದು ವಿಷಯಗಳು FRಗೆ ಸಂಬಂಧಿಸಿರೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಾಗಳನ್ನು ತಯಾರು ಮಾಡೋದು ಅಥವಾ ಅದರ ಕಾನೂನುಗಳನ್ನು ರೂಪಿಸುವಂಥ ಅಧಿಕಾರ ಯಾರಿಗಿದೆ? ಓನ್ಲಿ ಪಾರ್ಲಿಮೆಂಟ್ಗೆ ಇದೆ. ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ಇಲ್ಲ. ಯಾಕೆ ಹೀಗಿಟ್ಟಿದ್ದಾರೆ? ಟು ಮೇಂಟೈನ್ ಯೂನಿಫಾರ್ಮಿಟಿ ಅಕ್ರಾಸ್ ಇಂಡಿಯಾ. ಇಡೀ ದೇಶದಲ್ಲಿ ಒಂದೇ ರೀತಿಯಾದಂಥ ಯೂನಿಫಾರ್ಮಿಟಿ ಇರಬೇಕು. ಟು ಎನ್ಶೋರ್ ಸೇಮ್ ರೈಟ್ಸ್ ಆ್ಯಂಡ್ ಸೇಮ್ ಪನಿಷ್ಮೆಂಟ್ ಫಾರ್ ಎವ್ರಿ ಒನ್ ಇನ್ ದ ಕಂಟ್ರಿ. ಎಲ್ರಿಗೂ ಒಂದೇ ರೀತಿಯ ಹಕ್ಕುಗಳು ಮತ್ತು ಒಂದೇ ರೀತಿಯ ಪನಿಷ್ಮೆಂಟ್ ಅಪ್ಲೈ ಆಗಬೇಕು ಪ್ರತಿಯೊಬ್ಬರಿಗೂ ಇಡೀ ದೇಶದಲ್ಲಿ. ಅದರ್ವೈಸ್ ಏನಾಗುತ್ತೆ, ಈಚ್ ಸ್ಟೇಟ್ ಮೈಟ್ ಕ್ರಿಯೇಟ್ ಇಟ್ಸ್ ಓನ್ ವೇರಿಯೇಷನ್. ಪ್ರತಿ ರಾಜ್ಯ ಅದರದ್ದೇ ಆದಂತಹ ವೇರಿಯೇಷನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು. ಆವಾಗ ರಿಸಲ್ಟ್ಸ್ ಇನ್ ಅನ್ಈಕ್ವಲ್ ಅಪ್ಲಿಕೇಶನ್ ಆಫ್ ಫಂಡಮೆಂಟಲ್ ರೈಟ್ಸ್. ದೇಶದ ಎಲ್ರಿಗೂ ಇರೋದು, ಪ್ರತಿಯೊಬ್ಬ ನಾಗರಿಕರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ಆದರೆ ಕೆಲವೊಂದು ಯೂನಿಫಾರ್ಮಿಟಿ ಇಲ್ಲದೆ ಇದ್ದರೆ, ಸೇಮ್ ಪನಿಷ್ಮೆಂಟ್ ಇಲ್ಲದೆ ಇದ್ದರೆ, ಆವಾಗ ಅನ್ಈಕ್ವಲ್ ಅಪ್ಲಿಕೇಶನ್ ಆಗಿಬಿಡುತ್ತೆ. ಈಗ ಆರ್ಟಿಕಲ್ 35 ಏನು ಮಾಡುತ್ತೆ ಹಾಗಾದರೆ? ಎಕ್ಸ್ಕ್ಲೂಸಿವ್ ಪವರ್ ಕೊಡುತ್ತೆ ಪಾರ್ಲಿಮೆಂಟಿಗೆ. ಯಾವುದಕ್ಕೆ? ಟು ಮೇಕ್ ಲಾಸ್ ಆನ್, ಮೊದಲನೇದು ಪ್ರಿಸ್ಕ್ರೈಬಿಂಗ್ ರೆಸಿಡೆನ್ಸ್ ಆ್ಯಸ್ ಅ ಕಂಡೀಷನ್ ಫಾರ್ ಗೌರ್ಮೆಂಟ್ ಜಾಬ್ಸ್ ಆರ್ ಎಂಪ್ಲಾಯ್ಮೆಂಟ್. ಗೌರ್ಮೆಂಟ್ ಜಾಬ್ಸ್ ಅಥವಾ ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ರೆಸಿಡೆನ್ಸನ್ನು ಒಂದು ಕಂಡೀಷನ್ ಥರ ಪ್ರಿಸ್ಕ್ರೈಬ್ ಮಾಡೋದು. ಅ ಸ್ಟೇಟ್ ಕ್ಯಾನ್ ರಿಕ್ವೈರ್ ಓನ್ಲಿ ರೆಸಿಡೆಂಟ್ಸ್ ಆಫ್ ದಿಸ್ ಏರಿಯಾ ಆರ್ ಎಲಿಜಿಬಲ್ ಫಾರ್ ಗೌರ್ಮೆಂಟ್ ಜಾಬ್ಸ್. ನಾವು ಮೊದಲೊಂದು ಸಾರಿ ನೋಡಿದ್ವಿ, ನಾವು ನೆನ್ಪು ಮಾಡ್ಕೊಳ್ಳಿ ಅಲ್ವಾ? ಆರ್ಟಿಕಲ್ 16 ಸ್ಟೇಟಿಗೆ ಅವಶ್ಯಕತೆ ಇರಬಹುದು, ಆ ಒಂದು ರಾಜ್ಯದ ರೆಸಿಡೆಂಟ್ಗಳು ಮಾತ್ರ ಈ ಒಂದು ಗೌರ್ಮೆಂಟ್ ಜಾಬಿಗೆ ಅರ್ಹರು ಅಥವಾ ಎಲಿಜಿಬಲ್ಲು ಅಂತ ಸ್ಟೇಟಿಗೆ ಅವಶ್ಯಕತೆ ಇರಬಹುದು. ಆದರೆ ಅದಕ್ಕೆ ಕಾನೂನು ತರಬೇಕಾದವರು ಯಾರು? ರೂಪಿಸಬೇಕಾದವರು ಓನ್ಲಿ ಇಫ್ ಪಾರ್ಲಿಮೆಂಟ್ ಮೇಕ್ಸ್ ಲಾ ಪರ್ಮಿಟಿಂಗ್ ಇಟ್. ಆರ್ಟಿಕಲ್ 16 ಅಂಡರಲ್ಲಿ ಪಾರ್ಲಿಮೆಂಟ್ ಲಾನ ಮಾಡಿದರೆ ಮಾತ್ರ, ಪರ್ಮಿಟ್ ಕೊಟ್ಟರೆ ಮಾತ್ರ ಅದನ್ನು ಮಾಡಲಿಕ್ಕಾಗೋದು. ಎಕ್ಸಾಂಪಲ್ ನೋಡಿ, ಅರ್ಲಿಯರ್ ಇನ್ ಸಮ್ ಸ್ಟೇಟ್ಸ್ ಲೋಕಲ್ ರೆಸಿಡೆಂಟ್ಸ್ ವರ್ ಪ್ರಿಫರ್ಡ್ ಇನ್ ಜಾಬ್ಸ್. ಮೊದಲು ಸಮ್ ಸ್ಟೇಟ್ಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಲೋಕಲ್ ರೆಸಿಡೆಂಟ್ಗಳನ್ನು ಪ್ರಿಫರ್ ಮಾಡ್ತಾ ಇದ್ರು. ಆದರೆ ನಾವು ಸಚ್ ಲಾಸ್ ಮಸ್ಟ್ ಕಮ್ ಫ್ರಮ್ ದಿ ಪಾರ್ಲಿಮೆಂಟ್, ನಾಟ್ ಸ್ಟೇಟ್ಸ್ಗಳಿಂದ ಆ ಲಾ ಬರೋ ಹಾಗಿಲ್ಲ, ಪಾರ್ಲಿಮೆಂಟಿಂದಾನೇ ಬರಬೇಕು. ಎರಡನೇದು ಎಂಪವರಿಂಗ್ ಕೋರ್ಟ್ಸ್ ಅದರ್ ದನ್ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಇದು ಸಹ ಆರ್ಟಿಕಲ್ 32 ಅಂಡರಲ್ಲಿ ಬಂದಿದೆ, ನೆನಪು ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟು, ಹೈಕೋರ್ಟು ಎರಡು ಕೋರ್ಟ್ಗಳಿಗೆ ರಿಟ್ಟನ್ನು ಇಶ್ಯೂ ಮಾಡೋ ಅಧಿಕಾರ ಇದೆ. ಇವುಗಳನ್ನು ಬಿಟ್ಟು ಬೇರೆ ಯಾವುದಾದ್ರೂ ಕೋರ್ಟಿಗೆ ರಿಟ್ ಇಶ್ಯೂ ಮಾಡುವಂತಹ ಪವರ್ ಕೊಡಬೇಕು ಅಂತಂದರೆ ಯಾರು ಕೊಡೋದು? ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾ ಆನ್ ಎಂಪವರಿಂಗ್ ಕೋರ್ಟ್ಸ್ ಅದರ್ ದೆನ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಟು ಇಶ್ಯೂ ರಿಟ್ಸ್ ಫಾರ್ ಎನ್ಫೋರ್ಸಿಂಗ್ ಫಂಡಮೆಂಟಲ್ ರೈಟ್ಸ್. ಆರ್ಟಿಕಲ್ 32. ನಾರ್ಮಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ರಿಟ್ ಇಶ್ಯೂ ಮಾಡುತ್ತೆ. ಯಾಕೆ ಇಶ್ಯೂ ಮಾಡ್ತಾರೆ? ಫಂಡಮೆಂಟಲ್ ರೈಟನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಹೈಕೋರ್ಟಿಗೆ ಬೇರೆ ಲೀಗಲ್ ರೈಟ್ಸ್ಗಳಿಗೂ ಸಂಬಂಧಪಟ್ಟ ಹಾಗೆ ರಿಟ್ ಇಶ್ಯೂ ಮಾಡುವ ಅಧಿಕಾರ ಇದೆ. ಬಟ್ ಪಾರ್ಲಿಮೆಂಟ್ ಕ್ಯಾನ್ ಅಲೋ ಅದರ್ ಕೋರ್ಟ್ಸ್ ಆಲ್ಸೋ ಟು ಎನ್ಫೋರ್ಸ್ ರೈಟ್ಸ್ ಇಫ್ ರಿಕ್ವೈರ್ಡ್. ಇಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಬೇರೆ ಕೋರ್ಟ್ಗಳನ್ನು, ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳನ್ನು ಬಿಟ್ಟು ಬೇರೆ ಕೋರ್ಟ್ಗಳಿಗೂ ರಿಟ್ ಇಶ್ಯೂ ಮಾಡುವಂತಹ ಪವರನ್ನು ಪಾರ್ಲಿಮೆಂಟು ಕೊಡಬಹುದು. ಈ ಟಾಪಿಕ್ಕಿನ ಶಾರ್ಟ್ ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದೇನೆ, ಈಗ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಆಮೇಲೆ ಅದನ್ನು ಬರ್ಕೋಬೇಕಾಗತ್ತೆ. ಮೂರನೇದು ರೆಸ್ಟ್ರಿಕ್ಟಿಂಗ್ ಆರ್ ಅಬ್ರೋಗೇಟಿಂಗ್ ರೈಟ್ಸ್ ಆಫ್ ಆರ್ಮ್ಡ್ ಫೋರ್ಸಸ್ ಆರ್ ಪೊಲೀಸ್ ಎಕ್ಸೆಟ್ರಾ. ಇದು ಸಹ ಬಂದಿದ್ದು ಆರ್ಟಿಕಲ್ 33 ಅಂಡರಲ್ಲಿ ಅಲ್ವಾ? ಪ್ರೀವಿಯಸ್ ಟಾಪಿಕಲ್ಲಿ ಕವರ್ ಮಾಡಿದ್ದೇವೆ. ಒಂದು ವೇಳೆ ಈ ಫಂಡಮೆಂಟಲ್ ರೈಟಿಗೆ ಸಂಬಂಧಪಟ್ಟ ಹಾಗೆ ಆರ್ಮಿ, ಪೊಲೀಸರ ರೈಟ್ಸ್ಗಳ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕುವಂಥ ಪವರ್ ಯಾರಿಗಿರೋದು? ಪಾರ್ಲಿಮೆಂಟಿಗೆ ಮಾತ್ರ ಇರೋದು. ಪಾರ್ಲಿಮೆಂಟ್ ಅಲೋನ್ ಕ್ಯಾನ್ ರಿಸ್ಟ್ರಿಕ್ಟ್ ದಿ ರೈಟ್ಸ್ ಆಫ್ ಫೋರ್ಸಸ್ ಫಾರ್ ಡಿಸಿಪ್ಲಿನ್ ಆ್ಯಂಡ್ ಸೆಕ್ಯೂರಿಟಿ. ನೋಡೇ ಆಗಿದೆ ಇದನ್ನು. ಆರ್ಟಿಕಲ್ 34 ಅನ್ನು ಸಹ ನೋಡಿದ್ದೇವೆ. ಪ್ರೊಟೆಕ್ಟಿಂಗ್ ಗೌರ್ಮೆಂಟ್ ಸರ್ವೆಂಟ್ಸ್ ಅದರ್ಸ್ ಆ್ಯಕ್ಷನ್ಸ್
ಡ್ಯೂರಿಂಗ್ ಮಾರ್ಷಲ್ ಲಾ ಬೇರೆ, ಮಿಲಿಟರಿ ಲಾ ಬೇರೆ, ಮಿಲಿಟರಿ ರೂಲ್ ಬೇರೆ ಅಲ್ವಾ. ಇಲ್ಲಿ ಹೇಳಿದ್ದೇನು, ಪಾರ್ಲಿಮೆಂಟ್ ಕ್ಯಾನ್ ಇಂಡೆಮ್ನಿಫೈ ಅಂತಂದರೆ ಆ್ಯಕ್ಟ್ ಆಫ್ ಇಂಡೆಮ್ನಿಟಿ. ಮಾರ್ಷಲ್ ಲಾ ಇದೆ, ಮಾರ್ಷಲ್ ಲಾ ಇರಬೇಕಾದ್ರೆ ಅವರು ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ, ಕೆಲವು ಆ್ಯಕ್ಷನ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಂತ ಮುಂದೆ ಮಾರ್ಷಲ್ ಲಾ ಮುಗಿದ ಮೇಲೆ ಇದು ಇದ್ದಾಗ ಕೈಗೊಂಡ ಕ್ರಮಗಳನ್ನು ಪ್ರಶ್ನಿಸುವ ಹಾಗಿಲ್ಲ. ಗೊತ್ತಾಗಿದೆಯಲ್ವ ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಅಂತಂದರೆ. ಆ್ಯಕ್ಟ್ ಆಫ್ ಇಂಡೆಮ್ನಿಟಿ ಪ್ರೊಟೆಕ್ಟ್ ಮಾಡೋದು ಯಾವುದು? ಪಾರ್ಲಿಮೆಂಟ್ ಪ್ರೊಟೆಕ್ಟ್ ಮಾಡಿದರೆ ಮಾತ್ರ ಅದಕ್ಕೆ ಅರ್ಥ ಇರುತ್ತೆ. ಸೊ ಪಾರ್ಲಿಮೆಂಟ್ ಕ್ಯಾನ್ ಇಂಡೆಮ್ನಿಫೈ ಅಂದರೆ ಲೀಗಲಿ ಪ್ರೊಟೆಕ್ಟ್ ಮಾಡೋದು ಯಾರನ್ನ? ಆಫೀಸರ್ಗಳನ್ನು. ಯಾವುದರಿಂದ? ಫ್ರಮ್ ಲಾ ಸೂಟ್ಸ್ ಫಾರ್ ಆ್ಯಕ್ಷನ್ಸ್ ಡನ್ ಡ್ಯೂರಿಂಗ್ ಮಾರ್ಷಲ್ ಲಾದಲ್ಲಿ ಅವ್ರು ಯಾವುದೋ ಒಂದು ವಿಷಯವನ್ನು ಮಾಡಿರ್ತಾರೆ, ಕ್ರಮವನ್ನು ಕೈಗೊಂಡಿರ್ತಾರೆ. ಮುಂದೆ ಮಾರ್ಷಲ್ ಲಾ ಮುಗಿಯುತ್ತೆ. ಆಮೇಲೆ ಮಾರ್ಷಲ್ ಲಾ ಇದ್ದಾಗ ನೀವೇನೋ ಮಾಡಿದ್ರಿ ಅಂತ ಲೀಗಲ್ ಆ್ಯಕ್ಷನ್ ತೆಗೆದುಕೊಳ್ಳಿಕ್ಕೆ ಆಗಲ್ಲ. ಲೀಗಲಿ ಪ್ರೊಟೆಕ್ಟ್ ಮಾಡುವಂತಹ ಒಂದು ಅಧಿಕಾರ ಪಾರ್ಲಿಮೆಂಟಿಗಿದೆ. ಆರ್ಟಿಕಲ್ 34 ಅಂಡರಲ್ಲಿ ನೋಡಿದ್ದೆ ಅದು. ಅಡಿಷನಲ್ ಪಾಯಿಂಟ್ ನೋಡಬೇಕಾದ್ರೆ ಆರ್ಟಿಕಲ್ 35 ಆಲ್ಸೋ ಸೇಸ್ ದಟ್ ಸ್ಟೇಟ್ ಲೆಜಿಸ್ಲೇಚರ್ ಡು ನಾಟ್ ಹ್ಯಾವ್ ಪವರ್ ಟು ಮೇಕ್ ಲಾಸ್ ಆನ್ ಅನ್ಟಚಬಿಲಿಟಿ, ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ಈ ಕೆಳಗಿನ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಉದಾಹರಣೆಗೆ ಆರ್ಟಿಕಲ್ 17 ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು, ಅನ್ಟಚಬಿಲಿಟಿ ಬಗ್ಗಿರೋದು. ಇದಾದಮೇಲೆ ಆರ್ಟಿಕಲ್ 23 ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಫೋರ್ಸ್ಡ್ ಲೇಬರ್ ಬಗ್ಗಿರೋದು. ಇದಕ್ಕೆ ಸಂಬಂಧಪಟ್ಟ ಹಾಗೂ ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ಪವರ್ ಇರೋದಿಲ್ಲ ಲಾಗಳನ್ನು ಮಾಡಲಿಕ್ಕೆ. ಪಾರ್ಲಿಮೆಂಟ್ ಮಸ್ಟ್ ಪ್ರಿಸ್ಕ್ರೈಬ್ ಪನಿಷ್ಮೆಂಟ್ ಫಾರ್ ವೈಲೇಷನ್ ಆಫ್ ದೀಸ್ ರೈಟ್ಸ್. ಈ ಒಂದು ರೈಟ್ಗಳ ವೈಲೇಷನ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟು ಪನಿಷ್ಮೆಂಟನ್ನು ಪ್ರಿಸ್ಕ್ರೈಬ್ ಮಾಡುತ್ತೆ, ಯಾವ ಶಿಕ್ಷೆ ಅಂತ ಹೇಳುತ್ತೆ. ಎಕ್ಸಿಸ್ಟಿಂಗ್ ಲಾಸ್ ಇನ್ ಫೋರ್ಸ್ ಕಂಟಿನ್ಯೂ ಅಂಟಿಲ್ ಪಾರ್ಲಿಮೆಂಟ್ ರಿಪೀಲ್ಸ್ ಆರ್ ಮಾಡಿಫೈಸ್ ದೆಮ್. ಎಕ್ಸಿಸ್ಟಿಂಗ್ ಲಾಗಳು ಪಾರ್ಲಿಮೆಂಟೇ ಮಾಡಿಫೈ ಮಾಡೋ ತನಕ, ರಿಪೀಲ್ ಮಾಡೋ ತನಕ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಯಾಕೆ ಇಂಪಾರ್ಟೆಂಟ್ ಆರ್ಟಿಕಲ್ 35? ಯಾಕಂತಂದರೆ ಬಿಕಾಸ್ ದೀಸ್ ಟಾಪಿಕ್ಸ್ ಅಫೆಕ್ಟ್ ಬೇಸಿಕ್ ಇಕ್ವಾಲಿಟಿ ಅಕ್ರಾಸ್ ಇಂಡಿಯಾ. ಎಲ್ರಿಗೂ ಇದು ಅಪ್ಲೈ ಆಗೋದು. ಉದಾಹರಣೆಗೆ ಪಂಜಾಬಲ್ಲಿ ಅನ್ಟಚಬಿಲಿಟಿಗೆ ಜಾಸ್ತಿ ಪನಿಷ್ಮೆಂಟ್ ಇದೆ ತಮಿಳುನಾಡುಗಿಂತ. ಬಿಹಾರ್ನಲ್ಲಿ ಟ್ರಾಫಿಕ್ಕನ್ನು ಬ್ಯಾನ್ ಮಾಡಿದ್ದಾರೆ, ಬೇರೆ ಸ್ಟೇಟ್ಗಳಲ್ಲಿ ಇಗ್ನೋರ್ ಮಾಡಿದ್ದಾರೆ. ಟ್ರಾಫಿಕಿಂಗ್ ಇದನ್ನ ಹೇಳ್ತಾ ಇರೋದು, ಅಂದರೆ ಮಾನವ ಕಳ್ಳಸಾಗಣೆ ಟ್ರಾಫಿಕಿಂಗನ್ನು ಬಿಹಾರದಲ್ಲಿ ಬ್ಯಾನ್ ಮಾಡಿದ್ದಾರೆ, ಬೇರೆ ಸ್ಟೇಟ್ಗಳಲ್ಲಿ ಇಗ್ನೋರ್ ಮಾಡಿದ್ದಾರೆ. ಎಕ್ಸಾಂಪಲ್ ಇದು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂತಂದರೆ ಒಂದು ರಾಜ್ಯದಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ರಾಜ್ಯದಲ್ಲಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಅವಾಗೇನಾಗುತ್ತೆ? ದಟ್ ವುಡ್ ಕ್ರಿಯೇಟ್ ಅನ್ಈಕ್ವಲ್ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಗಳನ್ನು ಸರಿಯಾಗಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅನ್ಈಕ್ವಲ್ ಆಗಿ ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಪಾರ್ಲಿಮೆಂಟ್ ಅಲೋನ್ ಮೇಕ್ಸ್ ಲಾಸ್ ಯೂನಿಫಾರ್ಮ್ ಪ್ರೊಟೆಕ್ಷನ್ ನೇಷನ್ ವೈಡ್. ಯಾವಾಗ ಪಾರ್ಲಿಮೆಂಟ್ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳನ್ನು ಮಾಡುತ್ತೋ ಎಲ್ಲ ಕಡೆದು ಯೂನಿಫಾರ್ಮ್ ಆಗಿ ಅಪ್ಲೈ ಆಗ್ತಾ ಹೋಗುತ್ತೆ. ಹಾಗಾದರೆ ಯಾಕೆ ಹೇಳಿ ನೋಡೋಣ. ವೈ ಸ್ಟೇಟ್ಸ್ ಕೆನಾಟ್ ಮೇಕ್ ಲಾಸ್ ಆನ್ ಮ್ಯಾಟರ್ ಆಫ್ ಆರ್ಟಿಕಲ್ 35? ಯಾಕಂತಂದರೆ ಫಂಡಮೆಂಟಲ್ ರೈಟ್ ಶುಡ್ ಬಿ ಯೂನಿಫಾರ್ಮ್ ಅಕ್ರಾಸ್ ಆಲ್ ಸ್ಟೇಟ್ಸ್. ಕ್ಯಾನ್ ಸ್ಟೇಟ್ ಪನಿಷ್ ಅನ್ಟಚಬಿಲಿಟಿ ಡಿಫರೆಂಟ್ಲಿ ಫ್ರಮ್ ಅನದರ್ ಸ್ಟೇಟ್? ಅನ್ಟಚಬಿಲಿಟಿಯನ್ನು ಬೇರೆ ರಾಜ್ಯಕ್ಕಿಂತ ನಾವು ಡಿಫ್ರೆಂಟ್ ಶಿಕ್ಷೆ ಕೊಡ್ತೇವೆ ಅಸ್ಪೃಶ್ಯತೆಗೆ ಅಂತ ಹೇಳ್ಬೋದಾ? ಇಲ್ಲ. ಓನ್ಲಿ ಪಾರ್ಲಿಮೆಂಟ್ ಕ್ಯಾನ್ ಡಿಫೈನ್ ಅಫೆನ್ಸಸ್ ಆ್ಯಂಡ್ ಪನಿಷ್ಮೆಂಟ್. ಪಾರ್ಲಿಮೆಂಟು ಅಫೆನ್ಸ್ ಮತ್ತು ಪನಿಷ್ಮೆಂಟನ್ನು ಡಿಫೈನ್ ಮಾಡೋದು ಪಾರ್ಲಿಮೆಂಟ್ ಮಾತ್ರ. ಇಫ್ ಆನ್ ಓಲ್ಡ್ ಲಾ ಆನ್ ಟ್ರಾಫಿಕಿಂಗ್ ಎಕ್ಸಿಸ್ಟೆಡ್ ಬಿಫೋರ್ ದಿ ಕಾನ್ಸ್ಟಿಟ್ಯೂಷನ್, ಡಸ್ ಇಟ್ ಸ್ಟೇ? ಓಲ್ಡ್ ಲಾ ಎಕ್ಸಿಸ್ಟಿಂಗ್ ಬಿಫೋರ್ ದ ಕಾನ್ಸ್ಟಿಟ್ಯೂಷನ್, ಯಾವುದೋ ಒಂದು ಲಾ ಇದೆ, ಕಾನ್ಸ್ಟಿಟ್ಯೂಷನ್ ಬರೋದಕ್ಕಿಂತ ಮೊದಲಿಂದ ಇದೆ, ಇದಿರ್ಬೋದು, ಹಾಗೆ ಮುಂದುವರಿಬಹುದು ಅಂಟಿಲ್ ಪಾರ್ಲಿಮೆಂಟ್ ಅಮೆಂಡ್ಸ್ ಆರ್ ರಿಪೀಲ್ ಇಟ್. ಪಾರ್ಲಿಮೆಂಟ್ ಅಮೆಂಡ್ ಮಾಡೋ ತನಕ ಅಥವಾ ರಿಪೀಲ್ ಮಾಡೋ ತನಕ ಓಲ್ಡ್ ಲಾ ಮುಂದುವರಿಬಹುದು. ಇನ್ನು ವೈ ಡಸ್ ಆರ್ಟಿಕಲ್ 35 ಲಿಂಕ್ ವಿತ್ ಆರ್ಟಿಕಲ್ 16, 32, 34? ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. 16 ಅಂತಂದರೆ ಯಾವುದು ಹೇಳಿ? ಯಾವುದಕ್ಕೆ ಸಂಬಂಧಪಟ್ಟಿರೋದು? 32, 33, 34 ನೆನಪು ಮಾಡ್ಕೊಳ್ಳೇಬೇಕು. ಈ ಥರ ರೀಕಾಲ್ ಮಾಡಿದರೆ ಮಾತ್ರ ನೆನಪಾಗೋದು. ಏನೋ ಕೇಳ್ತಿದ್ದೀನಿ, ಏನೋ ಬರ್ಕೊಳ್ತಾ ಇದ್ದೀನಿ, ಎಲ್ಲ ಬೇಡ. ಸರಿಯಾಗಿ ಓದೋದಿದ್ರೆ ಓದಿ. ಬಿಕಾಸ್ ದೋಸ್ ಆರ್ಟಿಕಲ್ಸ್ ರಿಕ್ವೈರ್ ಸ್ಪೆಷಲ್ ಲಾಸ್ ಫಾರ್ ಇಂಪ್ಲಿಮೆಂಟಿಂಗ್ ಫಂಡಮೆಂಟಲ್ ರೈಟ್ಸ್ ಅಲ್ವಾ. ಈ ನೋಡಿ, ಈ ಆರ್ಟಿಕಲ್ಗಳಿದೆಯಲ್ವಾ, ಫಂಡಮೆಂಟಲ್ ರೈಟನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇದಕ್ಕೆ ಸ್ಪೆಷಲ್ ಲಾಗಳ ಅವಶ್ಯಕತೆ ಇದೆ. ಹಾಗಾಗಿ
ಈ ಲಾಗಳನ್ನು ಮಾಡುವಂಥ ಅಧಿಕಾರ ಯಾರಿಗೆ ಇರೋದು? ಪಾರ್ಲಿಮೆಂಟಿಗೆ ಮಾತ್ರ. ಕ್ಯಾನ್ ಸ್ಟೇಟ್ ಲೆಜಿಸ್ಲೇಚರ್ ರೆಸ್ಟ್ರಿಕ್ಟ್ ರೈಟ್ಸ್ ಆನ್ ಆರ್ಮಡ್ ಫೋರ್ಸಸ್, ರೈಟ್ಸ್ ಆಫ್ ಆರ್ಮಡ್ ಫೋರ್ಸಸ್? ಇಲ್ಲ, ಅವ್ರ ಹತ್ರ ಆಗಲ್ಲ. ಸ್ಟೇಟ್ ಲೆಜಿಸ್ಲೇಚರ್ ಹತ್ರ ಆ ಒಂದು ಪವರ್ ಇಲ್ಲ. ಪಾರ್ಲಿಮೆಂಟಿಗೆ ಮಾತ್ರ ಇರೋದು ಆರ್ಮಡ್ ಫೋರ್ಸ್ಗಳ ರೈಟನ್ನು ರೆಸ್ಟ್ರಿಕ್ಟ್ ಮಾಡೋದು. ಇಷ್ಟು ಆರ್ಟಿಕಲ್ 35 ಇದರ ಶಾರ್ಟ್ ನೋಟ್ಸನ್ನು ಕೆಳಗಡೆ ಕೊಟ್ಟಿದ್ದಾನೆ, ಪಾಸ್ ಮಾಡಿ ಬರ್ಕೊಳ್ಳಿ. ಆದಮೇಲೆ ಇನ್ನೊಂದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾನೆ, ಕೆಳಗಡೆ ಇರೋದನ್ನು. ಚಿಕ್ಕ ಚಿಕ್ಕ ವೀಡಿಯೋ ಇರುತ್ತೆ, ಹಾಗಾಗಿ ಒಂದು ವೀಡಿಯೋ ನೋಡಿ ಬರ್ಕೊಳ್ಳಿ ಶಾರ್ಟ್ ನೋಟ್ಸು. ಅದಾದಮೇಲೆ ಒಂದು 5 ನಿಮಿಷ ಬ್ರೇಕ್ ತೊಗೊಳ್ಳಿ, ಏನು ಓದಿದಿರಿ ಅಂತ ಅನಲೈಸ್ ಮಾಡಿ ನೆಕ್ಸ್ಟ್ ವೀಡಿಯೋ ನೋಡಿ. ಇದನ್ನು ನೋಡೋ ತನಕ ಆಲ್ರೆಡಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿರ್ತೇನೆ. ಈಗ ಸಮಯ ಅರ್ಧ ಗಂಟೆ, ಮುಕ್ಕಾಲು ಗಂಟೆ ಈ ಥರ ದೊಡ್ಡ ದೊಡ್ಡ ಟೈಮ್ ಸ್ಲಾಟ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ಇರೋ ಸಂದರ್ಭದಲ್ಲೇ ಎಷ್ಟಾಗುತ್ತೆ ಅಷ್ಟು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಅದನ್ನು ಒಂದೊಂದೇ ಟಾಪಿಕ್ ಕವರ್ ಮಾಡ್ತಾ ಹೋಗ್ತೇನೆ. ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು, ಸಾಧ್ಯ ಆದಾಗೆಲ್ಲ ಅಪ್ಲೋಡ್ ಮಾಡ್ತೇನೆ. ಸೊ ಇದನ್ನು ಬರ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.